ಇವಾಗ ನೀವೇ ತಾನೇ ಈ ವಾರ್ಡ್ಗೆ ಲೈನ್ ಮ್ಯಾನು. ವಾಟರ್ದು ಏನು ಇಶ್ಯೂ ಅದು? ವಾಟರ್ದು ಏನಿಲ್ಲ ಸರ್, ನಾನು ಅವತ್ತಿಂದನೂ ಆಪರೇಟ್ ಮಾಡ್ತಾ ಇದ್ದೆ. ಇವಾಗ 4 ತಿಂಗಳಿಂದ ಅವ್ರು ತುಂಬಾ ಅವರೇ ಇದು ಮಾಡ್ಕೊಳ್ತಾ ಇದ್ದಾರೆ, ಆಪರೇಟರ್ ಮಾಡ್ತಾ ಇದ್ದಾರೆ. ನಾನು ಹಗಲೊತ್ತು ಮಾಡಿದ್ರೆ ಅವ್ರು ನೈಟ್ ಹೊತ್ತು ಆನ್ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ನಾನು 4 ತಿಂಗಳು ಇಲ್ಲಿ ಕೆಲಸ ಬಿಟ್ಬಿಟ್ಟಿದ್ದೀನಿ. ಅವರೇ ಆನ್ ಮಾಡ್ಕೊಳ್ಳೋದು, ಅವರೇ ಆಫ್ ಮಾಡ್ಕೊಳ್ಳೋದು. ಏನಾದರೂ ಸಣ್ಣ ಪುಟ್ಟ ರಿಪೇರಿ ಬಂದ್ರೆ ನಾನೇ ಅರೇಂಜ್ ಮಾಡ್ಕೊಡ್ತಾ ಇದ್ದೀನಿ. ಇವಾಗ ನೀವು ಯಾವ ವಾರ್ಡ್ ಲೈನ್ ಮ್ಯಾನ್ ನೀವು? 34 ವಾರ್ಡ್. ಇದು 35 ಅಲ್ವಾ? ನೀವು ಏನಕ್ಕೆ? ಮೇಡಮ್ ಅವ್ರು ಹೇಳಿದಕ್ಕೋಸ್ಕರ ಇದೊಂದು 2 ದಿವಸ ಮಾಡಪ್ಪ, ಆಮೇಲೆ ನೋಡೋಣ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ. ಇವಾಗ ನಿಮ್ಮ ಮೇಲೆ ಆರೋಪ ಮಾಡಿದಾರಲ್ಲ, 100 ರೂಪಾಯಿ ಕೊಟ್ರೆ ನೀವು ನೀರು ಬಿಡ್ತೀರಾ ಅಂತ, ಅದ್ರ ಬಗ್ಗೆ ಬಂದು ಊರಲ್ಲಿ ಹೇಳಿ ನಾನು ಒಪ್ಕೊಳ್ತೀನಿ ಸರ್. ನಾನು ಆ ಥರ ಯಾರು ಇದು ಮಾಡಿಲ್ಲ, ಡಿಮ್ಯಾಂಡ್ ಮಾಡಿದ್ದಿಲ್ಲ, ನಾನು ಆ ಥರ ಇದು ಮಾಡಿದ್ದಿಲ್ಲ. ನನ್ನ ಕೆಲಸ ನಾನು ಮಾಡ್ತಾ ಇದ್ದೆ. ಒಂದು 4 ತಿಂಗಳಿಂದ ನಾನು ಬಿಟ್ಬಿಟ್ಟಿದ್ದೀನಿ, ಅವರೇ ಆಪರೇಟ್ ಮಾಡ್ತಾರೆ. ಇವಾಗ ಈ 35 ವಾರ್ಡ್ ಅಲ್ಲಿ ನೀರ್ ಬಿಡೋರು ಲೈನ್ ಮ್ಯಾನ್ ಯಾರು? ವಾಟರ್ ಮ್ಯಾನ್ ಯಾರು? ಅವರೇ ಓನಾಗ ಅವರವರೇ ಏರಿಯಾನವರೇ ಆನ್ ಮಾಡ್ತಾರೆ. ಇಲ್ಲಿ ವಾಟರ್ ಮ್ಯಾನೇ ಇಲ್ವಾ? ಇಲ್ಲ, ನಾನು ಆಪರೇಟ್ ಮಾಡ್ತಾ ಇದ್ದೆ, ಅವ್ರು ರಾತ್ರಿ ಹೊತ್ತು ಆನ್ ಮಾಡ್ತಾ ಇದ್ರು. ನಾನು ಹಗಲೊತ್ತು ಮಾಡೋದು, ಅವ್ರು ರಾತ್ರಿ ಹೊತ್ತು ಮಾಡೋದು. ಯಾರು ನೀರು ಹಿಡಿತಾ ಇಲ್ಲ, ಅಲ್ಲೇ ಲೈನ್ ಬೆಸ್ಟ್ ಆಯ್ತು. ಆಮೇಲೆ ನಾನು ಬಿಟ್ಬಿಟ್ಟೆ, ಅವರೇ ಆಪರೇಟ್ ಮಾಡ್ಕೊಳ್ತಾ ಇದ್ದಾರೆ. ಇವಾಗ ನೀವು 100 ರೂಪಾಯಿ ತಗೊಂಡು ನೀರು ಬಿಡ್ತಾ ಇದೀರ, ಇದ್ರ ಹೇಳಿ, ನಾನು ಒಪ್ಕೊಳ್ತೀನಿ. ನೀವು ಆ ತರದ್ ಮಾಡ್ಲಿಲ್ಲ ಏನು? ಇಲ್ಲ. ಇವಾಗ ನೀವು ಇರೋದು 34 ಅಲ್ಲಿ. 17 ಬೋರ್ ಇದೆ, ನಾನು ಅಲ್ಲಿ ಆಪರೇಟ್ ಮಾಡ್ತಾ ಇರೋದು. 34 ನಾನು ನೋಡ್ತಾ ಇದ್ದೀನಿ. ಮೇಡಮ್ ಹೇಳಿದಕ್ಕೋಸ್ಕರ ಒಂದು 5-6 ವರ್ಷದಿಂದ ಮಾಡ್ತಾ ಇದ್ದೀನಿ ಈ ಊರಲ್ಲೇ. ಅದನ್ನು ಒಂದು 5-6 ತಿಂಗಳಾಯ್ತು ನಾನು ಇಲ್ಲಿ ಬಂದು, ಅವರೇ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ತಿಂಗಳಾಯ್ತು ನೀವು ಇಲ್ಲಿಂದ? ತಿಂಗಳಾಯ್ತು ನಾನು ಊರೊಳಗೆ ಬಂದು. ಅವ್ರಿಗೆ 35 ವಾರ್ಡ್ಗೂ ನೀವು ಬಂದ್ರೆ ಮಾಡ್ಕೊಡ್ತೀನಿ ಅಷ್ಟೇನು. ನಾನು ನೀರು ಬಿಡಕ್ಕೆ ಇಲ್ಲಿ ಬರ್ತಾ ಇಲ್ಲ. 35 ವಾರ್ಡ್ದು ನಿಮ್ಗೆ ಸಂಬಂಧನೇ ಇಲ್ಲ, ನೀವು 34. ಬಟ್ ನಿಮ್ಮ ಹೆಸರು ಇದಾನೆ ಗುರಪ್ಪ. ಅವ್ರು 100 ರೂಪಾಯಿ ನೀವು ತಗೊಳ್ತಾ ಇರೋದು ನಿಜಾನಾ ಸುಳ್ಳ? ಸುಳ್ಳು. ಯಾರಾದ್ರೂ ಬಂದು ಎದುರುಗಡೆ ಹೇಳಿ, ನಾನು ಒಪ್ಕೊಳ್ತೀನಿ. ಈಗ ಅವ್ರು ಆರೋಪ ಮಾಡಿರೋದು ಸುಳ್ಳು ನಿಮ್ಮ ಮೇಲೆ? ಹೌದೌದು, ಪಬ್ಲಿಕ್ ಅಲ್ಲಿ ಕೇಳಿ ನೀವು. ಸರ್ ಹೇಳಿ ಸರ್, 35ನೇ ವಾರ್ಡು ರೆಸಿಡೆನ್ಸಿ ನೀವು. ಇಲ್ಲಿ ನೀರದ್ದು ಪ್ರಾಬ್ಲಮ್ ಏನು ಸರ್ ಇದು? ಸರ್, ನೀರಿದು ಪ್ರಾಬ್ಲಮ್ ಏನಿಲ್ವಾ. ಫಸ್ಟ್ ಈ ಬೋರ್ ಅಲ್ಲಿ ಹಾಕುವಾಗ ಮೇಡಮ್ ಅವ್ರು ಬಂದು ಗುರಪ್ಪನಿಗೆ ಹೇಳಿದ್ದರು, ಸ್ವಲ್ಪ ದಿವಸ ನೀನು ಇದೇನಿದೆ ನೋಡ್ಕಪ್ಪ, ಹಿಂದ್ಗಡೆ ಏನಿದೆ ಮಾಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಬಂದು ಅವನು ಗುರಪ್ಪನ್ ಬಂದು 2 ತಿಂಗಳಿಂದ ಅವನು ಎಲ್ಲ ಮಾಡ್ತಾ ಇದ್ದ. ಆಮೇಲೆ ಏನ್ ಮಾಡ್ತಾರೆ, ಇವನು ಬೆಳಗ್ಗೆ ಹೊತ್ತಿನಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ರೆ ಇಲ್ಲಿರೋರೆಲ್ಲ ರಾತ್ರಿಯಲ್ಲಿ ಬೋರ್ ಆನ್ ಮಾಡ್ಬಿಡ್ತಾರೆ. ಪಬ್ಲಿಕ್ ರಾತ್ರಿ ಎಲ್ಲ ಹೋಗ್ತಾ ಇದೆ. ಆಮೇಲೆ ಇವ್ರಿಗೆ ಯಾರನ್ನ ಮೆಸೇಜ್ ಕೊಟ್ರೆ ನನಗೆ ಫೋನ್ ಮಾಡ್ತಾನೆ, ಬೋರ್ ಹೋಗ್ತಾ ಇದೆ, ಸ್ವಲ್ಪ ಹೋಗಿ ಆಫ್ ಮಾಡು ಅಂತ ಹೇಳಿ. ಆಮೇಲೆ ನಾ ರಾತ್ರಿ ಎಷ್ಟು ಗಂಟೆಗೆ ಫೋನ್ ಮಾಡಿದ್ರೆ ನಾನು ಹೋಗಿ ಆಫ್ ಮಾಡ್ತಾ ಇದ್ದೀನಿ. ಆಮೇಲೆ ಬಂದು ಇದು ರಿಪೇರ್ ಆಯ್ತಂದ್ರೆ ಫೋನ್ ಮಾಡಿ, ಗುರಪ್ಪ ಇದೇನು ರಿಪೇರ್ ಆಗಿದೆ, ಸ್ವಲ್ಪ ಬಂದು ಮಾಡಿಕೊಡಂದ್ರೆ ಅವರು ಅವಾಗ ಬಂದು ಮಾಡಿಕೊಟ್ಟು ಹೋಗ್ತಾರೆ. ಇನ್ನೊಂದು ಏನಂದ್ರೆ, ನೀರು ಸಮಸ್ಯೆ ಏನಿಲ್ಲ ಇದ್ರೂ ಇಲ್ಲಿ ಪಬ್ಲಿಕ್ ಬಂದು ಅವ್ರವರು ಒಂದೊಂದು ಇದು ವಾಲ್ವ್ ಇಟ್ಕೊಂಡು ಅವ್ರವ್ರ ಅದು ವಾಲ್ವ್ನ ತಿರ್ಸ್ಕೊಂಡು ನೀರು ಬಿಡ್ತಾ ಇದ್ದಾರೆ. ಸರ್ ಇಲ್ಲಿ ಏನ್ ಇವಾಗ ಇಶ್ಯೂ ಅಂದ್ರೆ, ಗುರಪ್ಪ ಅನ್ನೋರು ಒಂದೊಂದು ಮನೆಗೆ 100 ರೂಪಾಯಿ ಕೊಟ್ರೇನೆ ನೀರು ಬಿಡ್ತಾರೆ ಅಂತ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಸರ್, ಆ ಥರ ಎಲ್ಲ ಏನಿಲ್ಲ ಸರ್. ಯಾಕೆಂದ್ರೆ ತುಂಬಾ ವರ್ಷದಿಂದ ನಾವು ಇಲ್ಲಿ ಇದ್ದೀನಿ. ಈ ತರ ಏನು ಒಂದೇ 1 ರೂಪಾಯಿ ಕೂಡ ಅವ್ರು ಈಸ್ಕೊಳೋದಿಲ್ಲ. ಈ ರಿಪೇರ್ ಖರ್ಚು ಬರ್ತದಿಲ್ವಾ, ಅವಾಗ ಮಾತ್ರ ನಾನು ಇದು ನಮ್ಮ ಮನೆ ಮುಂದುಗಡೆ ಏನೋ ನಮ್ಮಿಂದ ಇದು ಕೊಡ್ತೀನಿ. ಮಿಕ್ಕಿದ ಅವ್ನ ಕೈಯಲ್ಲಿ ಆಯ್ಕೆ ಮಾಡ್ತಾನೆ. ಅದನ್ನ ಅವ್ರು ಫೋರ್ಸ್ ಮಾಡ್ತಾರ, ನೀವು ಕೊಡೋದು ವಾಲಂಟಿಯರ್. ನೋಡು, ಇದು 15 ದಿವಸಕ್ಕೆ ಮುಂಚೆ ವೈರ್ ಪ್ರಾಬ್ಲಮ್ ಇತ್ತು. ಆಮೇಲೆ ವೈರ್ ನಾನು ಈಸ್ಕೊಟ್ಟೆ, ಲೇಬರ್ ಅವ್ನು ಕೊಟ್ಟ. 500 ರೂಪಾಯಿ ಆತರ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೋಗ್ತಾ ಇದ್ದೀರಾ. ಬಟ್ ಇಲ್ಲಿ ಅದು ಏನ್ 100 ರೂಪಾಯಿ ಅವರು ಅದೇ ನೀರ್ ಬಿಡಕ್ಕೆ 100 ರೂಪಾಯಿ ಚಾರ್ಜ್ ಮಾಡ್ತಾರ ಅನ್ನೋದು ಸುಳ್ಳು. ನಿಮ್ಮ ಮನೆಗೂ ನೀರು ಇದೆಯಾ ಸರ್? ಇಲ್ಲಿ ಸಫಿಶಿಯಂಟ್ ನೀರ್ ಇದೆಯಾ ಈ ವಾರ್ಡಿಗೆ? ನಿಮ್ಮ ಮನೆ ನೀರ್ ಬಿಡ್ತಾರಾ ಸರ್? ಡೈಲಿ ಬರುತ್ತಾ ಹೆಂಗೆ? ಅದು ಒಂದಿನ ಬಿಟ್ಟು ಒಂದಿನ ಬರುತ್ತೆ, ಆಲ್ಟರ್ನೇಟ್. ಆ ಏರಿಯಾಗ ಒಂದ್ ದಿವಸ ಬಿಟ್ರೆ ಈ ಏರಿಯಾಗ ಒಂದು ದಿವಸ. ಇದು ಏನ್ ಸಮಸ್ಯೆ ಅಂದ್ರೆ, ಇವಾಗ ನಿಮ್ಗೆ ಓಪನ್ ಹೇಳ್ತೀನಿ ನೋಡು, ಇದು ಬಂದು ಡೌನ್, ಇಲ್ಲಿ ನೀರು ಬರ್ತದೆ. ಇವಾಗ ಈ ಕಡೆ ಮೆಟ್ಲು ಇದು ಮೇಡ ಇರೋದಕ್ಕೆ ಅದು ನೀರು ಎಕ್ಕೋದಿಲ್ಲ, ಆಯ್ತಾ? ಇವಾಗ ಇಲ್ಲಿ ಎಲ್ಲ ನೀರು ಬಿಟ್ಟು ಇವರೆಲ್ಲ ಹಿಡಿದು ಬಿಟ್ಟು ಆಮೇಲೆ ಇದು ಮಾಡಿದ್ರೇನೆ ಇಲ್ಲಿರೋರೆಲ್ಲ ನೀರು ಬಿಟ್ಟು ಆಫ್ ಮಾಡಿಬಿಟ್ರೆ ಆಮೇಲೆ ಆವಾಗ ಸ್ವಲ್ಪ ಹೋಗ್ತದೆ. ಪ್ರಾಬ್ಲಮ್ ಅದೇ ಈ ಏರಿಯಾಗೆ. ಬೇರೆ ಏನು ಅವರು ಇರೋದೆಲ್ಲ ಮಾಡೋದಿಲ್ಲ. ಆ ಏರಿಯಾಗೆ ಮೆಟ್ಟಕ್ಕೋಸ್ಕರ ಅದು ನೀರು ಎಕ್ಕೋದಿಲ್ಲ ಸರ್. ಇರೋದು ಇಶ್ಯೂ ಇಷ್ಟೇ. ಏನ್ ಆರೋಪ ಮಾಡಿದಾರಲ್ಲ ಸುಳ್ಳ? ಅದೆಲ್ಲ ಸುಳ್ಳು. ಗುರಪ್ಪ ಅಂತ ಯಾರು 1 ರೂಪಾಯಿ ಅವ್ನು ಇಸ್ಕೊಳೋದಿಲ್ಲ, ಅದೆಲ್ಲ ಸತ್ಯ ಮಾತು. ಬೇಕಂದ್ರೆ ಒಂದು ಪಬ್ಲಿಕ್ ಮೀಟಿಂಗ್ ಇಡಿ ಅಂದ್ರೆ ಒಂದು ಪಬ್ಲಿಕ್ ಮೀಟಿಂಗ್ ಇಟ್ಟು ನಾನು ಹೇಳ್ತೀನಿ. ಆಮೇಲೆ ಇನ್ನೊಂದು ಮೇಡಮ್ ಅವ್ರಿಗೆ ಇನ್ನೊಂದು ಸಮಸ್ಯೆ ಹೇಳ್ಬೇಕು. ಫಸ್ಟ್ ಇಲ್ಲಿ ತುಂಬಾ ಆಕ್ಸಿಡೆಂಟ್ ಆಗ್ತಾ ಇತ್ತು. ಅವಾಗನೇ ಬಂದು ಪ್ರೆಸ್ಗೆ ನಾವು ಕರ್ಕೊಂಡು ಬಂದು ಎಲ್ಲ ತೋರಿಸ್ಬಿಟ್ಟು ಎಲ್ಲ ಹೇಳಿದೆ. ಇಲ್ಲಿ ಬಂದು 2 ವೀಲರು ಟ್ರ್ಯಾಕ್ಟರ್ಗಳು
ಈ ಆಟೋಗಳೆಲ್ಲ ತುಂಬಾ ಸ್ಪೀಡಲ್ಲಿ ಬರ್ತದೆ. ರೋಡ್ ಹಾಕುವಾಗ ನಾವು ಕೇಳಿದ್ದಕ್ಕೆ ಅವರು ಇದು ನಮ್ದು ಇದು ಸ್ಪೀಡ್ ಬ್ರೇಕ್ ನಮಗೆ ಆರ್ಡರ್ ಆಗಿಲ್ಲ. ಅದು ಬಂದು ಮೇಡಮ್ ಅವರು ಇವರು ಮುನ್ಸಿಪಾಲಿಟಿ ಕಮಿಷನರ್ ಏನೋ ಅವ್ರಿಗೆ ತಿಳಿಸಿದ್ರೆ ಅವ್ರು ಬಂದು ಹಾಕಿ ಕೊಡ್ತಾರೆ ಅಂತ ಹೇಳಿದ್ರು. ಅದರಿಂದ ನಾವು ಬಿಟ್ಬಿಟ್ಟು ಆಮೇಲೆ ನೋಡ್ತಾ ಇದ್ರೆ ತುಂಬಾ ಒಂದು ತಿಂಗಳಿಗೆ 2-3 ಆಕ್ಸಿಡೆಂಟ್ ಗ್ಯಾರಂಟಿ ಆಗ್ತದೆ. ಅದಕ್ಕೆ ಆ ಸಲ ಹೇಳಿದೆ, ಈ ತರ ಸ್ಪೀಡ್ ಬ್ರೇಕ್ ಹಾಕಿ ಮೇಡಮ್ ಅಂತೇಳಿ ಇಲ್ಲಿರೋರೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೇನಿದೆ ದಯವಿಟ್ಟು ಮೇಡಮ್ ಈ ಸಮಸ್ಯೆ ಒಂದು ಮಾಡಿಕೊಡಿ ಮೇಡಮ್.